ನಿಮ್ಮ ಲೈಫ್ದಾಗ ಭೀ ಈ ಥರ ಮೂಮೆಂಟ್ ಆಗಿರ್ಬೇಕಲ್ಲ. ಅದೇ ನೀವು ಸ್ಕೂಲ್ ಪ್ರೋಗ್ರಾಮ್ ಇರ್ತೀವಲ್ಲ ರೀ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಂತ ಹೇಳಿಕೆಶಿಂದ ಯಾಕೆ ಪರಗಳಿಗೆ ಇಷ್ಟ ಇರ್ತಿಲ್ಲ ರೀ ಹೊಲಕ್ಕೆ. ಅದ್ರ ಹಿಂದಿನ ದಿವಸ ಇಲ್ರಿ ಇವು ಪಿ ಟಿ ಸರ್ಗಳು ಮೇನ್ ಆಗಿ ಹಂಚಿಕೆ ಹಾಕಿರ್ತೀರಿ ಪರಗಳಿಗೆ ಅಂತ ಹೇಳಿಕೆಶಿಂದ, ನಾಳೆಗೆ ನೀವು ಬಂದಿಲ್ಲ ಅಂದ್ರೆ ನಿಮಗೆ ಪನಿಷ್ಮೆಂಟ್ ಕೊಡ್ತೇವೆ, ನಿಮಗೆ ಫೈನ್ ಹಾಕ್ತೇವೆ, ಮರು ದಿವಸ ನಿಮ್ಮ ಕ್ಲಾಸಿಗೆ ನಾವು ಅಲೋ ಮಾಡ ಇವೆಲ್ಲ ಕೇಳಿ ಹುಡುಗರು 12 ಹಾಕಿಸಿಂದ ಏನೋ ಫೋರ್ಸಬಲಿ ಬರ್ತಿದ್ರು. ಅದು ಬರ್ತಿದ್ರು ಅದಕ್ಕೆ ಒಂದೇ ಒಂದು ಸಲಕ್ಕೆ ಬೋಂದೆ ತೊಂಡು ಶೇವು ಇಲ್ಲ ಮೈಸೂರು ಪಾಕ ಶೇವು ಈಗ ತೊಗೊಂಡು ಹೋಗಿ ತಿಲ್ಲಕ್ಕೆ ಬರ್ತಿದ್ರು ಪರಗಳು ಮೇನ್ ಬರೋದೆ. ಇದು ಎಲ್ಲ ತೊಗೋಬೇಕಂದ್ರೆ ಒಂದು ಪ್ರಾಸೆಸ್, ಅದು ಒಂದು ಭಾಳ ದೊಡ್ಡ ಕಷ್ಟಕರವಾದ ಪ್ರಾಸೆಸ್ ಅದು. ಏನಪ್ಪ ಅಂದ್ರೆ ಅಲ್ಲಿ ಅವರು ಒಬ್ಬರಾಗೋದು ಭಾಷಣ ಎಲ್ಲರೂ ಹೇಳ್ತಾರೆ ರೀ. ಅದೇ 1947 ಇಂಡಿಪೆಂಡೆನ್ಸ್ ಇತ್ತು, ಅದಾಯ್ತು ಇದಾಯ್ತು ಇದೇ ಎಲ್ಲರೂ ಅದೇ ಗುದ್ದದೆ ಕುತ್ತು ಅಂತ ಬಿಸಿಲ ಕುತ್ತು ಕುಂಡಿ ತಕತೈ ಕುಳಿತಿರ್ತದ್ರಿ. ಹಿಂಗೆ ಉರ್ದಿ ಅದ್ರ ಕಾಲು ಹಿಡ್ಕೊಂಡಿರ್ತಾವ. ಯಾವ್ದು ಹೋಗಪ್ಲೇವಿಲ್ರಿ, ಯಾವ್ದು ಹೋಗಪ್ಲೇವೇ ಇಲ್ಲ. ಯಾಕ ಬಾಜು ನಿಂತಿರ್ತಾರ್ರಿ ಯಾರು ಟೀಚರ್ಸ್ ಅಲ್ಲ ಅವರು ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ನೋಡ್ರಿ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಏನಂತೀವಿ ನೋಡಿ ಗತ್ತ ಗಾಂಭೀರ್ಯ ಅವತ್ತಿನ ದಿವಸ ಫುಲ್ ಶಿಸ್ತು ಯೂನಿಫಾರ್ಮ್ ಹಾಕೊಂಬಂದು ನಾವು ಇರ್ಲಾರ್ದೆ ಪ್ರೋಗ್ರಾಮೇ ಆಗಲ್ಲ ಅನ್ನೋರಪ್ಲೆ ನಿಂತ ಕೆಶನ್ ಹೇಳೋರು ನೀ ಕುಂದ್ರು ನೀ ಅದು ನಿಂದ್ರಬೇಡ, ನೀ ಕುಂದ್ರು ಅವಾಜ್ ಮಾಡ್ಬೇಡ, ಅದು ಮಾಡ್ಬೇಡ, ಇದು ಮಾಡ್ಬೇಡ. ಫುಲ್ ಹವರಿ ಅವ್ರದ್ದು ಅವತ್ತು ಅಷ್ಟೇ ನೋಡ್ರಿ ಹವ ಇರೋದು. ಹುಡುಕಿ ದಿವಸ ಎಲ್ಲ ಏನಿರೋದು ನಾರ್ಮಲ್ ಅವರೆಲ್ಲ ಇಷ್ಟು ರಿಗ್ರೆಟ್ ಆಗ್ತಿರ್ತಂದ್ರೆ ಯಪ್ಪ ಯಾಕ್ರೆ ಬಂದು ನಾವು ನಡ ಅಂತ ಅನ್ಸಿರ್ತದ್ರಿ. ಭಾಳ ವರ್ಸ್ಟ್ ಫೀಲಿಂಗ್ ನೋಡ್ರಿ ಇದು ಹೇಳ್ಬೇಕಂದ್ರೆ. ಈ ಜೀವನದಾಗೆ ಇಂಥ ವರ್ಸ್ಟ್ ಫೀಲ್ ಯಾವತ್ತಾಗಿಲ್ಲ ನಿಮಗೂ ಆಗಿರ್ತದೆ, ಫಿಕ್ಸ್ ಆಗಿರ್ತದೆ ಈ ಥರ ಫೀಲಿಂಗ್. ಇಷ್ಟೆಲ್ಲ ಕೂತಿದ್ದಕ್ಕೆ ಸಾರ್ಥಕ ಯಾವಾಗ ಆಗ್ತದಂತಂದ್ರೆ ಕೈಯಾಗ ಬೋಂದಲ್ಲಿ ಶೇವು ಸಿಕ್ಕ ಬಳಕ ನಾವು ಕೂತಿಗೆ ಸಾರ್ಥಕ ಐತೈತೆ ಹೋಗ್ತೀವಿ.